ಹಲೋ ಸ್ನೇಹಿತರೆ, ವೆಲ್ಕಮ್ ಟು ದ ಡೇ 2 ಆಫ್ ದ 12 ಮಿನಿಟ್ ಶೋ. ಸೊ ನಿನ್ನೆ ನಾವು ಫಸ್ಟ್ ಡೇನ ಶುರು ಮಾಡಿದ್ವಿ. ಸೊ ನಿಮಗೆ ಈ ಒಂದು 12 ಮಿನಿಟ್ ಶೋ ಇಷ್ಟ ಆಗ್ತಿದೆ, ನಿಮಗೆ ಎಕ್ಸ್ಪ್ಲನೇಷನ್ ಎಲ್ಲ ತುಂಬ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಹೇಗೆ ನಿಮ್ಮ ಒಪಿನಿಯನ್ ಏನಂತ ನಿಮ್ಮ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹಾರ್ಟ್ನ ಕಮೆಂಟ್ ಮಾಡಿ, ಓಕೆನಾ? ಸೊ ಲೆಟ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್. ಮೊದಲನೇದಾಗಿ, ಫಾರ್ ರಿಜಿಡ್ ಬಾಡಿ the angular velocity of any particle about a given axis of rotation is. ಸೊ ಇಲ್ಲಿ ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ? ಆಂಗುಲರ್ ವೆಲಾಸಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ದೃಢ ದೇಹದ ಅಂದರೆ ರಿಜಿಡ್ ಬಾಡಿ ಸಂದರ್ಭದಲ್ಲಿ ನಿರ್ದಿಷ್ಟ ತಿರುಗುವ ಅಕ್ಷದ ಸುತ್ತ ಯಾವುದೇ ಕಣದ ಕೋನೆಯ ವೇಗ ಹೇಗಿರುತ್ತದೆ? ಯಾವುದೇ ಕಣದ ಕೋನೆಯ ವೇಗ ಅಂತಂದರೆ ಆಂಗುಲರ್ ವೆಲಾಸಿಟಿ, ಓಕೆನಾ? ಸೊ ಈಗ ಆಂಗುಲರ್ ವೆಲಾಸಿಟಿ ನೋಡೋದಾದ್ರೆ, ಆಂಗುಲರ್ ವೆಲಾಸಿಟಿ ಏನಾಗಿರುತ್ತೆ? ಈಗ ಒಂದು ರಿಜಿಡ್ ಬಾಡಿ, ಓಕೆನಾ? ಈಗ ಇದೊಂದು ರಿಜಿಡ್ ಬಾಡಿ ಅಂತ ಅಂದರೆ ಇದು ಆಂಗುಲರ್ ವೆಲಾಸಿಟಿಯಲ್ಲಿ ಸೇಮ್ ಆಗಿ ತಿರುಗುತ್ತೆ. ಇದ್ರ ಪಕ್ಕ ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾರ್ ವೀಲ್ ತಗೊಳ್ಳಿ, ಓಕೆನಾ? ಅದಕ್ಕೆ ಸ್ಪೋಕ್ಸ್ ಹಿಂಗಿರುತ್ತೆ ಅಲ್ವಾ? ಈಗ ವೀಲ್ ತಿರುಗಿದ್ರೆ ಈ ಸ್ಪೋಕ್ಸು ಅಷ್ಟೇ ವೇಗದಲ್ಲಿ ತಿರುಗುತ್ತೆ ತಾನೆ. ಸೊ ಆಂಗುಲರ್ ವೆಲಾಸಿಟಿ ಏನಾಗಿರುತ್ತೆ? ಪಾರ್ಟಿಕಲ್ಸು ಸೇಮ್ ಪೊಸಿಷನ್ ಇರುತ್ತೆ. ಸೊ ಆಪ್ಷನ್ ನೋಡೋದಾದ್ರೆ ಪ್ರಪೋರ್ಷನಲ್ ಟು ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್. ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಇದು ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಲೀನಿಯರ್ ವೆಲಾಸಿಟಿ ಬಗ್ಗೆ ಮಾತಾಡುತ್ತೆ. ಇದ್ರ ಬಗ್ಗೆ ಲೀನಿಯರ್ ವೆಲಾಸಿಟಿ ಬಗ್ಗೆ ಮಾತಾಡುತ್ತೆ. ಸೊ ಇದು ಆಪ್ಷನ್ ಆಗಲ್ಲ. ದ ಸೇಮ್ ಫಾರ್ ಆಲ್ ಪಾರ್ಟಿಕಲ್ಸ್. ನೋಡಿ, ಈಗ ಈ ಒಂದು ಇದು ತಿರುಗುತ್ತೈತೆ ಅಂದ್ರೆ ಈ ಕಡೆನೂ ತಿರುಗುತ್ತೆ. ಏನಾಗಿರುತ್ತೆ? ಎಲ್ಲ ಕಣಗಳಿಗೂ ಒಂದೇ ಆಗಿರುತ್ತದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಇದು ಆಗಿರಲ್ಲ, ಆಲ್ವೇಸ್ ಝೀರೋ ಹಂಗಲ್ಲ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ನಾವು ಫ್ಯಾನ್ದೇ ಎಕ್ಸಾಂಪಲ್ ತಗೊಳ್ಳೋಣ ಈಗ, ಓಕೆನಾ? ಈಗ ಫ್ಯಾನು ಇದು ರೆಕ್ಕೆ ಅಲ್ವಾ? ಈಗ 4 ರೆಕ್ಕೆ ಫ್ಯಾನ್ ಅಂತ ಅನ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಇದು ತಿರ್ಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದೂ ತಿರುಗುತ್ತೆ. ಇದು ಸ್ಟಾಪ್ ಆದರೆ ಇದೂ ಸ್ಟಾಪ್ ಆಗುತ್ತೆ. ಅಂದರೆ ಈಗ ಏನಾಗಿರುತ್ತೆ? ಫಸ್ಟ್ ಇದು ತಿರುಗಿದ್ರೆ ಇದನ್ನೇ ತಿರುಗುತ್ತೆ. ಈಗ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಮ್ಯಾಜಿನ್ ಸೀಲಿಂಗ್ ಫ್ಯಾನ್. ಒಂದು ಸೀಲಿಂಗ್ ಫ್ಯಾನ್ನ ತಗೊಳ್ಳಿ. ಈಗ ಸೀಲಿಂಗ್ ಫ್ಯಾನ್ ರೊಟೇಟ್ ಆದರೆ ಆ ಸೆಂಟರ್, ಓಕೆನಾ, ಏನಾಗಿರುತ್ತೆ? ಇದು ಫ್ಯಾನ್, ಓಕೆನಾ? ಈ ಫ್ಯಾನ್ ಸೆಂಟರು ಮೂವ್ ಆಗುತ್ತೆ. ಆಮೇಲೆ ಮಿಡಲ್ ಬ್ಲೇಡು ಮೂವ್ ಫಾಸ್ಟ್ ಆಗುತ್ತೆ. ಇದು ಇನ್ನೂ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಟಿಪ್ ಆಫ್ ದ ಬ್ಲೇಡ್ ಇದಕ್ಕಿಂತ ಫಾಸ್ಟ್ ಆಗಿರುತ್ತೆ. ಸೊ ಏನು ಹೇಳುತ್ತೆ ಅಂದರೆ ಆಲ್ ಪಾರ್ಟ್ಸ್ ಏನಂದರೆ ಇಲ್ಲಿರೋಂಥ ಎಲ್ಲ ಪಾರ್ಟ್ಸು ಒಂದು ಫುಲ್ ರೊಟೇಷನ್ನ ಸೇಮ್ ಟೈಮಾಗಿ ಕಂಪ್ಲೀಟ್ ಮಾಡುತ್ತೆ. ಈ ಸೇಮ್ ಟೈಮಿಗೆ ಕಂಪ್ಲೀಟ್ ಮಾಡೋದನ್ನ ಏನಂತೀವಿ? ಅಂದರೆ ಅದನ್ನ ಆಂಗುಲರ್ ವೆಲಾಸಿಟಿ ಅಂತ ಕರಿತೀವಿ. ಆಂಗುಲರ್ ವೆಲಾಸಿಟಿನ W ಅಂತ ಕರಿತೀವಿ. ಇಟ್ ಈಸ್ ದ ಸೇಮ್ ಫಾರ್ ಎವ್ರಿ ಪಾರ್ಟಿಕಲ್ ಆಫ್ ದ ರಿಜಿಡ್ ಬಾಡಿ. ಬಟ್ ಲೀನಿಯರ್ ವೆಲಾಸಿಟಿನ ಲೀನಿಯರ್ ವೆಸ್ ಈಕ್ವಲ್ ಟು RW ಅಂತ ಕರಿತೀವಿ. ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ದ ರೊಟೇಷನ್. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ವಾ, ಏನು? ಇಟ್ ಪ್ರಪೋರ್ಷನಲ್ ಟು ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್. ಸೊ ಈಗ ಲೀನಿಯರ್ ವೆಲಾಸಿಟಿ ಏನು? ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ದ ಭಾರತೀಯ ಸಾಕ್ಷ್ಯ ಅಧಿನಿಯಮ BSE places emphasis on uses of technology to ensure the authenticity of evidences. This is particularly relevant for ಭಾರತೀಯ ಸಾಕ್ಷ್ಯ ಅಧಿನಿಯಮ. ಸಾಕ್ಷ್ಯದ ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸುವ ತಂತ್ರಜ್ಞಾನದ ಬಳಕೆಯನ್ನು ಒತ್ತು ನೀಡುತ್ತದೆ. ಇದು ವಿಶೇಷವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಈಗ ನಾವು 3 ಬಿಲ್ನ ನೋಡಿದ್ವಿ. ಭಾರತೀಯ ಸಾಕ್ಷ್ಯ ಅಧಿನಿಯಮ, ಓಕೆ, ಇಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಮಾತಾಡ್ತೀನಿ. ನೆಕ್ಸ್ಟ್ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ BNSS BSc ಅವೆಲ್ಲ ನೀಟಾಗಿ ಮಾತಾಡ್ತೀನಿ, ಓಕೆನಾ? ನಮಗೆ ಪ್ರತಿ ಎಕ್ಸಾಮಲ್ಲೂ ಈ BSc ಈ ಬಿಲ್ಗಳು 3 ಬಿಲ್ಗಳು ಅಥವಾ 3 ಆಕ್ಟ್ಗಳು ರಿಪೀಲ್ ಆಗಿರ್ತವಲ್ಲ, ಆ ರಿಪೀಲ್ ಆಕ್ಟ್ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಒಂದು ಸೆಷನ್ ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಗ್ಗೆ ನೋಡೋಣ, ಓಕೆನಾ? ಸೊ ಈಗ ಏನ್ ಕ್ವೆಶ್ಚನ್ಸ್ ಕೇಳಿದ್ದಾರೆ? ಇಟ್ ಎಂಫಸೈಸ್ ದ ಯೂಸ್ ಆಫ್ ಟೆಕ್ನಾಲಜಿ ಟು ಎನ್ಶೂರ್ ದ ಅಥೆಂಟಿಸಿಟಿ ಆಫ್ ದ ಎವಿಡೆನ್ಸ್. ದಿಸ್ ಇಸ್ ಪರ್ಟಿಕ್ಯುಲರ್ ಇವೆಂಟ್ ಟು. ಸೊ ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂತ ಬಗ್ಗೆ ಜಾಸ್ತಿ ಫೋಕಸ್ ಮಾಡುತ್ತೆ? ಎವಿಡೆನ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಬಟ್ ಪರ್ಟಿಕ್ಯುಲರ್ ಯಾವ ಎವಿಡೆನ್ಸಸ್ ಅಂತಂದ್ರೆ ಡಿಜಿಟಲ್ ಅಂಡ್ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಮೇಲೆ, ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ಸಾಕ್ಷಿಗಳಿಗೆ ಇದು ಫೋಕಸ್ ಮಾಡುತ್ತೆ. ಸೊ ಈಗ ಕಂಪ್ಲೀಟ್ ನೋಡೋದಾದ್ರೆ ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಬಿಲ್ಲು ಯಾವುದನ್ನು ರಿಪ್ಲೇಸ್ ಮಾಡುತ್ತೆ ಅಂತಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಆಫ್ 1972ನ ರಿಪ್ಲೇಸ್ ಮಾಡುತ್ತೆ, ಓಕೆನಾ? ಯಾಕೆ ರಿಪ್ಲೇಸ್ ಮಾಡುತ್ತೆ ಅಂತಂದ್ರೆ 1872 ಅಲ್ಲಿ ಇದು ಬ್ರಿಟಿಷ್ ಮಾಡಿರೋಂಥ ಒಂದು ಲಾ, ಓಕೆನಾ? ಬ್ರಿಟಿಷ್ ಅವರು ಮಾಡಿದಂಥ ಒಂದು ಲಾ. ಬಟ್ ಅವಾಗಿನ್ಗೂ ಇವಾಗಿನ್ಗೂ ಸಖತ್ತು ಚೇಂಜಸ್ ಇದೆ, ಓಕೆನಾ? ಅವಾಗಿನ್ಗೂ ಇವಾಗಿಂದು ಸಖತ್ ಚೇಂಜ್. ಅವಾಗ ಕಂಪ್ಯೂಟರ್ ಇರಲಿಲ್ಲ, ಬಟ್ ಇವಾಗ ಕಂಪ್ಯೂಟರ್ಗಿಂತ ಅಡ್ವಾನ್ಸ್ ಟೆಕ್ನಾಲಜಿ AI ಬಂದಿದೆ ಅಲ್ವಾ? ಇದರಿಂದ ನಾವೇನ್ ಮಾಡ್ಬೋದು? ನಮ್ಮ ಒಂದು ಆಕ್ಟಿವಿಟೀಸ್, ಇಲ್ಲಿಗಲ್ ಆಕ್ಟಿವಿಟೀಸ್ ಆಗೋದು, ಕ್ರೈಮ್ ರೇಟ್ಗಳು ಜಾಸ್ತಿ ಆಗೋದು. ಅದಕ್ಕೋಸ್ಕರ ಈ ಲಾನ ರಿಪೀಲ್ ಮಾಡಿ ಇವಾಗ ಏನ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೈತೆ? ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ಎವಿಡೆನ್ಸಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿದೆ, ಓಕೆನಾ? ಈಗ BSc ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದು? ನಾನು ಹೇಳ್ದಾಗೆ ಅವಾಗ ಕಂಪ್ಯೂಟರ್ ಇಲ್ಲ, ಇವಾಗ ಮೊಬೈಲ್ ಫೋನ್ಸು CCTV ಏನು ಇರಲಿಲ್ಲ. ಬಟ್ ಇವಾಗ ಎಲ್ಲಾನು ಇದೆ. ಇವಾಗ ಏನಾಯ್ತು? ಸೈಬರ್ ಕ್ರೈಮ್ ಆಗೋ ರೇಟ್ಸು ಜಾಸ್ತಿ ಆಯಿತು.
ಭಾರತೀಯ ಸಾಕ್ಷ್ಯ ಅಭಿಧಾನ ಕೊಟ್ಟಿದೆ. ಮತ್ತು ಯಾವ ಒಂದು ಎವಿಡೆನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂದರೆ ಓರಲ್ ಎವಿಡೆನ್ಸಸ್ ಮೇಲೆ. ಓರಲ್ ಎವಿಡೆನ್ಸಸ್ ಅಂದರೆ ಏನು, ಯಾವ ಪರ್ಸನ್ ಯಾರು ಬಂದು ಅದಕ್ಕೆ ಸಾಕ್ಷಿ ಹೇಳೋನು ಓರಲ್ ಎವಿಡೆನ್ಸ್ ಅಂತ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂದರೆ ಈಗ ಪಾಸ್ಪೋರ್ಟ್ ಆಗಿರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡಿರೋಂಥ ಅಗ್ರಿಮೆಂಟ್ ಡಾಕ್ಯುಮೆಂಟ್ ಇರ್ಬೋದು, ಅದನ್ನು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಅಂತಂದರೆ ಬಂದಾಗ ಯಾವ್ದು ಬರುತ್ತೆ ನೋಡಿ, ಇವೆಲ್ಲನೂ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಅಲ್ಲಿ ಬರುತ್ತೆ. ಓಕೆನಾ. ಸೊ ಭಾರತೀಯ ಸಾಕ್ಷ್ಯ ಅಧಿನಿಯಮ ಯಾವ್ದ್ರ ಮೇಲೆ ಡೀಲ್ ಮಾಡುತ್ತೆ, ಜಾಸ್ತಿ ಎವಿಡೆನ್ಸ್ ಮೇಲೆ ಜಾಸ್ತಿ ಡೀಲ್ ಮಾಡುತ್ತೆ. Assertion reasoning question. The one ration card ensures profitability of food grains. Reason ಏನು, it uses Aadhaar enabled biometric authentication. ಪ್ರತಿ ಒಂದು assertion ನೋಡಿ, ಒಂದು ರಾಷ್ಟ್ರ ಒಂದು ರೇಷನ್ ಕಾರ್ಡ್ ಯೋಜನೆಯ ಆಹಾರ ಧಾನ್ಯಗಳ ಪೋರ್ಟಬಿಲಿಟಿಯನ್ನು ಖಚಿತಪಡಿಸುತ್ತದೆ. ಇದು ಕರೆಕ್ಟು. ಯಾಕಂದ್ರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂದ್ರೇನು, ಇವಾಗ ನಾನು ಮಹಾರಾಷ್ಟ್ರದಲ್ಲಿ ಇದ್ರು ನನ್ನ ಹತ್ರ ಒಂದು ರೇಷನ್ ಕಾರ್ಡ್ ಇದ್ರೆ ನಾನು ಹೋಗಿ ಅಲ್ಲಿರುವಂಥ ಒಂದು ಫೇರ್ ಪ್ರೈಸ್ ಶಾಪಲ್ಲಿ ನಾನು ಏನು ಮಾಡ್ಬೋದು, ರೇಷನ್ನ ಪಡ್ಕೋಬಹುದು. ಅದೇ ಇದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ನ ಐಡಿಯಾ. ಓಕೆನಾ. ನಾವು ಯಾವ್ದಾದ್ರು ದೇಶದಲ್ಲಿ ಯಾವುದೋ ಸ್ಟೇಟಲ್ಲಿ ಇರಲಿ, ಅಲ್ಲಿ ರೇಷನ್ ಕಾರ್ಡಲ್ಲಿ ನಮಗೆ ರೇಷನ್ ಸಿಗಬೇಕು. ನೆಕ್ಸ್ಟ್ ನೋಡು, ಇದು ಆಧಾರ್ ಆಧಾರಿತ ಜೈವಿಕ ಗುರುತಿನ ದೃಢೀಕರಣವನ್ನು ಬಳಸುತ್ತದೆ. ಇದು ಆಧಾರ್ ಬಯೋಮೆಟ್ರಿಕ್ ತಗೊಳುತ್ತೆ. ಯಾಕೆ, ಆ ಪರ್ಸನ್ ಇಲ್ವಾ ಅಂತ ಇದು ಮಾಡ್ಕೊಳ್ಳೋಕೆ, ವೆರಿಫಿಕೇಶನ್ ಮಾಡ್ಕೊಳ್ಳೋಕೆ ಆಧಾರ್ ಬಯೋಮೆಟ್ರಿಕ್ನ ತಗೊಂಡು. ಸೊ ಏನಾಗಿರುತ್ತೆ, ಎರಡು ಸ್ಟೇಟ್ಮೆಂಟು, ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಓಕೆನಾ. ಆಧಾರ್ ಕೊಟ್ಟಿದ್ದೀನಿ, ಆನ್ಸರ್ಸ್ ಕೊಟ್ಟಿರ್ತೀನಿ, ನೀವು ಟೆಲಿಗ್ರಾಮ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ PPT ಹಾಕಿರ್ತೀನಿ. ಸೊ ಒನ್ಸ್ ಟೆಲಿಗ್ರಾಮ್ ಅಲ್ಲ ಹೋಗಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ PPT ಸಿಗುತ್ತಲ್ವಾ, ಅಲ್ಲಿ ನೀವು ಆರಾಮಾಗಿ ಓದ್ಕೋಬೋದು. ಚಿರಾವು, ದ ಬ್ಯಾಂಬೂ ಡ್ಯಾನ್ಸ್ ಪರ್ಫಾರ್ಮ್ಡ್ ಯೂಸಿಂಗ್ ಕ್ರಾಸ್ ಬ್ಯಾಂಬೂ ಸ್ಟಿಕ್ಸ್ ಇಸ್ ಅ ಫ್ಲೋಕ್ ಡ್ಯಾನ್ಸ್ ಆಫ್ ವಿಚ್ ಸ್ಟೇಟ್. ನೋಡಿ, ಚಿರಾವ್ನೇ ನಾವು ಸ್ಟ್ಯಾಟಿಕ್ ಜಿಕೆಲಿ ಪಾರ್ಟ್ 1 ಮಾಡಿದ್ವಿ. ಅಲ್ಲಿ ಅರುಣಾಚಲ್ ಪ್ರದೇಶದ್ದು, ಮಣಿಪುರ್, ವೆಸ್ಟ್ ಬೆಂಗಾಲ್ ನೋಡಿದ್ವಿ. ಓಕೆನಾ. ಸೊ ಅದೇ ಥರ ನೋಡೋದಾದ್ರೆ ಇವಾಗ ಅರುಣಾಚಲ್ ಪ್ರದೇಶದಲ್ಲಿ ಯಾವ್ದಾದ್ರು ಈ ಥರ ಚಿರಾವ್ ಅಂತ ಇತ್ತ, ಯಾವುದೂ ಇರಲಿಲ್ಲ. ಸೊ ಆಪ್ಷನ್ ಎಲಿಮಿನೇಷನ್ ಮಾಡ್ಬೋದು. ಮಿಜೋರಾಂ, ಮೇಘಾಲಯ, ಸಿಕ್ಕಿಂ. ಸೊ ಚಿರಾವ್ ಅನ್ನೋ ಡ್ಯಾನ್ಸ್ ಯಾವುದಕ್ಕೆ, ಮಿಜೋರಾಂಗೆ ಸಂಬಂಧಪಟ್ಟಿತ್ತು. ಓಕೆನಾ. ನೋಡಿ, ಈ ಥರ ಬ್ಯಾಂಬೂ ಡ್ಯಾನ್ಸು ಹಿಂಗೆ ಆಡ್ತಾರೆ. ಇದೇ ಥರ ನಾಗಾಲ್ಯಾಂಡಲ್ಲೂ ಆಡ್ತಾರೆ. ನೆನ್ನೆ ನಾವು ಕ್ಲಾಸ್ ಏನೋ ನೀವು ಕೇಳಿದರೆ ಅದು ಯಾವುದು ಅಂತ ಕಮೆಂಟ್ ಮಾಡಿ. ವಾಟ್ ಈಸ್ ದ ಕೀ ಫ್ಯಾಕ್ಟರ್ ಅಸೆಸ್ಡ್ ಇನ್ ದ ಗ್ಲೋಬಲ್ ಫೈರ್ ಮಿಲಿಟರಿ ಸ್ಟ್ರೆಂತ್ ರ್ಯಾಂಕಿಂಗ್ 2025? ಗ್ಲೋಬಲ್ ಫೈರ್ ಇಂಡೆಕ್ಸ್ ಅಂತ ಕರಿತೀವಿ. ಗ್ಲೋಬಲ್ ಫೈರ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟು ಅಂತಂದ್ರೆ, ನಮ್ಮ ಭಾರತದ್ದು 4ನೇ ರ್ಯಾಂಕು. ಮೊದಲನೇ ರ್ಯಾಂಕ್ ಯಾವುದು, USA ಮೊದಲನೇ ರ್ಯಾಂಕು, ಸೆಕೆಂಡು ರಷ್ಯಾದು, ಥರ್ಡ್ ಚೈನಾದು, 4ನೇದು ನಮ್ಮ ಇಂಡಿಯಾದು. ಓಕೆನಾ. ಬಟ್ ಇಲ್ಲಿ ಡೀಪ್ ಆಗಿ ಏನು ಕೇಳಿದ್ದಾರೆ, ಯಾವ ಒಂದು ಫ್ಯಾಕ್ಟರ್ನ ಅದು ಅಸೆಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಕ್ವಶನ್ ಅಲ್ಲಿ ಇದೆ ಗ್ಲೋಬಲ್ ಫೈರ್ ಪವರ್ ಮಿಲಿಟರಿ ಸ್ಟ್ರೆಂತ್ ಅಂತ ಕೇಳಿದ್ದಾರೆ. ಮಿಲಿಟರಿ ಸ್ಟ್ರೆಂತ್ ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಇಟ್ ಇಸ್ ರಿಲೇಟೆಡ್ ಟು ಡಿಫೆನ್ಸ್. ಅಂದರೆ ಎಷ್ಟು ಆರ್ಮ್ನ ಪರ್ಚೇಸ್ ಮಾಡಿದ್ವಿ, ಯಾವ್ಯಾವ ಥರ ಆರ್ಮ್ಸ್ ನಮ್ಮಲ್ಲಿ ಇದೆ ಅಂತದ್ರ ಬಗ್ಗೆ ಅದು ಹೇಳುತ್ತೆ. ಅದು ಡಿಫೆನ್ಸ್ ಬಜೆಟ್ ಬಗ್ಗೆ ಹೇಳುತ್ತೆ. ಓಕೆನಾ. ಸೊ ನಾನು ಕೊಟ್ಟಿದ್ದೀನಿ. ಈಗ ಡಿಫೆನ್ಸ್ ಬಜೆಟ್ ಅಂದರೆ ಏನು, ಡಿಫೆನ್ಸ್ ಬಜೆಟ್ ಅಂದರೆ ಏನು, ಆ ಡಿಫೆನ್ಸ್ ಬಜೆಟ್ ಇಸ್ ದ ಅಮೌಂಟ್ ಆಫ್ ಮನಿ ಆ ಗೌರ್ಮೆಂಟ್ ಅಲೋಕೇಟ್ಸ್ ಎವ್ರಿ ಇಯರ್ ಫಾರ್ ಇಟ್ಸ್ ಆರ್ಮ್ ರಿಸೋರ್ಸಸ್. ಈಗ ನಾವು 100% ನಮ್ಮ ಆದಾಯದಲ್ಲಿ ಈಗ 60% ಆದಾಯ ನಾವು ಎಂತ ಕೊಡ್ತೀವಿ, ಎಂತಕ್ಕೆ ಡಿಫೆನ್ಸ್ ಕೊಡ್ತೀವಿ ಅಂದರೆ ಅದನ್ನ ಡಿಫೆನ್ಸ್ ಬಜೆಟ್ ಅಂತ ಕರಿತೀವಿ. ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ ಕೋಆಪರೇಟಿವ್ ಸೆಕ್ಟರ್ ಇಂಡಸ್ಟ್ರೀಸ್? ಕೋಆಪರೇಟಿವ್ ಸೆಕ್ಟರ್ ಇಂಡಸ್ಟ್ರಿ ಅಂದರೆ ಯಾವುದನ್ನು ಕೆಳಗೆ ಚೆನ್ನಾಗಿ ವಿವರಿಸುತ್ತೆ ಅಂತ ಕೇಳಿದ್ದಾರೆ. ಈಗ ಕೋಆಪರೇಟಿವ್ ಸೆಕ್ಟರ್ಸ್ ಅಂದ್ರೆ ಏನು, ಓನ್ಡ್ ಆ್ಯಂಡ್ ಆಪರೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂತಾನೆ ಕರಿತೀವಿ. ಅದಾಗಲ್ಲ, ಆಪರೇಟೆಡ್ ಸೋಲಿ ಫಾರ್ ಎಕ್ಸ್ಪೋರ್ಟ್ ಪರ್ಪಸ್. ನೋಡಿ, ಸೋಲಿ, ಓನ್ಲಿ ಅಂತೆಲ್ಲ ಬರುತ್ತಲ್ಲ, ಅದೆಲ್ಲ ಸಖತ್ ಒಂಥರ ಕೀ ಟರ್ಮ್ಸು, ಅದು ಯಾವಾಗಲೂ ರಾಂಗ್ ಇರುತ್ತೆ. ಓಕೆನಾ. ಸೋಲಿ ಫಾರ್ ಎಕ್ಸ್ಪೋರ್ಟ್ ಪರ್ಪಸಸ್ಗಾರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಇದೆಯಲ್ವಾ ನಮಗೆ, ಇದು ಆಗಲ್ಲ. ಓನ್ಡ್ ಬೈ ವರ್ಕರ್ಸ್ ಆರ್ ಸಪ್ಲೈಯರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ಓನ್ಡ್ ಬೈ ದ ವರ್ಕರ್ಸ್ ಆರ್ ಸಪ್ಲೈಯರ್ಸ್ ಶೇರಿಂಗ್. ಇಲ್ಲಿ ವರ್ಕರ್ಸ್ ಇರ್ತಾರೆ, ಸಪ್ಲೈಯರ್ಸ್ ಇರ್ತಾರೆ, ಅವ್ರ ಪ್ರಾಫಿಟ್ನೆಲ್ಲ ಶೇರ್ ಮಾಡ್ಕೊಂಡು ಲಾಸ್ನು ಶೇರ್ ಮಾಡ್ಕೊಳ್ತಿದ್ದು ಕೋಆಪರೇಟಿವ್ ಅಂತ ಕರಿತೀವಿ. ಕೋಆಪರೇಟಿವ್ ಸೆಕ್ಟರ್ಸ್ ಅಥವಾ ಕೋಆಪರೇಟಿವ್ಸ್ ಅಂತ ಕರಿತೀವಿ. ಮೇಂಟೈನ್ ಬೈ ಫಾರಿನ್ ಕಂಪನೀಸ್ ವಿತ್ ಅನ್ ಇಂಡಿಯನ್ ಪಾರ್ಟ್ನರ್ಶಿಪ್. ಈಗ ಕೋಆಪರೇಟಿವ್ ಸೆಕ್ಟರ್ ಅಂದರೆ ಇಟ್ ಇಸ್ ಅನ್ ಇಂಡಸ್ಟ್ರಿ, ಅದೊಂದು ಇಂಡಸ್ಟ್ರಿ ಓನ್ಡ್ ಆ್ಯಂಡ್ ಮ್ಯಾನೇಜ್ ಆ್ಯಂಡ್ ಕಂಟ್ರೋಲ್ ಬೈ ದ ಗ್ರೂಪ್ ಆಫ್ ಪೀಪಲ್. ಅದು ಯಾರ್ಯಾರಾಗಿರ್ತಾರೆ, ಯಾರಾದರೂ ಆಗಿರ್ಬೋದು, ಮತ್ತು ಅವರು ಪ್ರಾಫಿಟ್ನ ಮತ್ತು ಲಾಸ್ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾರೆ. ಓಕೆನಾ. ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೋಆಪರೇಟಿವ್ಸ್ ಬಗ್ಗೆ 97th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಂದ ಮಾತಾಡಿದ್ದಾರೆ. ಅದಾದಮೇಲೆ ಫಂಡಮೆಂಟಲ್ ರೈಟ್ಸ್ ಅಲ್ಲೂ 19ನಲ್ಲಿ ಕೋಆಪರೇಟಿವ್ ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಸೊಸೈಟೀಸ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಎಜುಕೇಷನ್ ಇಸ್ ನೌ ಪ್ಲೇಸ್ಡ್ ಅಂಡರ್ ವಿಚ್ ಲಿಸ್ಟ್ ಆಫ್ಟರ್ ದ 42nd ಅಮೆಂಡ್ಮೆಂಟ್? 42 ಅಮೆಂಡ್ಮೆಂಟ್ ಆದಮೇಲೆ ಎಜುಕೇಷನ್ ಯಾವ ಲಿಸ್ಟ್ಗೆ ಸೇರಿಸಿದ್ದಾರೆ? ಯಾವ ಲಿಸ್ಟ್ ಅಪ್ ಅಂತಂದರೆ ಇಟ್ ಈಸ್ ಕನ್ಕರೆಂಟ್ ಲಿಸ್ಟ್. ಮುಂಚೆ ಎಜುಕೇಷನ್ ಏನಾಗಿತ್ತು, ಸ್ಟೇಟ್ ಲಿಸ್ಟಲ್ಲಿ ಇತ್ತು. ಆಫ್ಟರ್ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆದಮೇಲೆ ಎಜುಕೇಷನ್ ಇವಾಗ ಯಾವ ಲಿಸ್ಟಲ್ಲಿ ಇದೆ? ಎಜುಕೇಷನ್ ಇಸ್ ಅಂಡರ್ ಯಾವ ಲಿಸ್ಟ್ ಅಂತಂದರೆ ಸೆಂಟ್ರಲ್ ಗೌರ್ನಮೆಂಟ್, ಅಂದರೆ ಸೆಂಟ್ರಲ್ ಅವ್ರಿಗೆ ಅಧಿಕಾರ ಇದೆ.
ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಸರ್ವಿಸಸ್ NFCS ಅಂತ ಕರಿತೀವಿ. ಓಕೆನಾ, ಲಾಂಚ್ಡ್ ಇನ್ 2024. ಈ NFCS ಅಂತಂದ್ರೇನು, ಅದೊಂದು ಬಾಡಿ ಯಾರ ಅಂಡರ್ ವರ್ಕ್ ಆಗುತ್ತೆ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂಡರ್ ಅಲ್ಲಿ ವರ್ಕ್ ಆಗುತ್ತೆ. ಏನ್ರ ಬಗ್ಗೆ ಅಂತಂದ್ರೆ ಕ್ಲೈಮೇಟ್ ರಿಲೇಟೆಡ್. ಓಕೆನಾ, ಇಂಡಿಯನ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಲ್ಲ, ಅದ್ರ ರಿಲೇಟೆಡ್. ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಕ್ಲೈಮೇಟ್ ಇನ್ಫಾರ್ಮೇಶನ್ ಸ್ಪೆಸಿಫಿಕ್ ಸೆಕ್ಟರ್ ಅಂದ್ರೆ ಹೆಲ್ತ್, ಫಾರ್ಮರ್ಸ್ ಅವ್ರಿಗೆಲ್ಲ ಏನ್ ಕೊಡುತ್ತೆ, ಕ್ಲೈಮೇಟ್ ಇನ್ಫಾರ್ಮೇಶನ್ ಅಕ್ಯುರೇಟ್ ಆಗಿ ಕೊಡುತ್ತೆ. ಓಕೆನಾ, ಸೊ ಇಲ್ಲಿ ಆನ್ಸರ್ ಯಾಗಿರುತ್ತೆ, ಡಿ ಆಗಿರುತ್ತೆ. ಈ ಕ್ವಶನ್ ನಾವು ಕಾಮಾಗಿ ಕೂಲಾಗಿ ಕುತ್ಕೊಂಡು ಓದಿದ್ರು ನಾವು ಆನ್ಸರ್ ಮಾಡ್ಬೋದು. ಓಕೆನಾ, ನೋಡಿ, ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಸರ್ವಿಸಸ್ ಅದೊಂದು ಇನಿಷಿಯೇಟಿವ್ ಯಾರ ಅಂಡರ್, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಯಾರ ಮಿನಿಸ್ಟ್ರಿಯಲ್ಲಿ, ಅಂಡರ್ ದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಲ್ಲಿ. ಓಕೆನಾ, ಏನ್ ಕೊಡುತ್ತೆ, ಇನ್ಫಾರ್ಮೇಶನ್ ನ ಕೊಡುತ್ತೆ. ಓಕೆನಾ, 2024 ಲಾಂಚ್ ಆಗಿರೋದು ಮಿನಿಸ್ಟ್ರಿ ಆಫ್ ಸೈನ್ಸ್ ಡೆಲಿವರ್ ಸೆಕ್ಟರ್ ಸ್ಪೆಸಿಫಿಕ್ ಕ್ಲೈಮೇಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಇವಾಗ ಫಾರ್ಮರ್ಗೆ ಅಂತ ಅನ್ಕೊಳ್ಳಿ, ಈಗ ಫಾರ್ಮರ್ಗೆ ಏನೋ ಬೆಳೆ ಯಾವಾಗ ಮಳೆ ಬರುತ್ತೆ ಆ ತರ ಒಂದು ವಿಷಯನ ಕೊಡ್ಬೋದಲ್ವಾ, ಆ ತರ ಒಂದು ಸೆಕ್ಟರ್ಸ್ಗೆ ಇದು ಇನ್ಫಾರ್ಮೇಶನ್ ಕೊಡುತ್ತೆ. ಆರ್ಗಾನ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಅರ್ತ್ಸ್ ಕ್ರಸ್ಟ್ ವ್ಯೂ. ಭೂಮಿಯ ಭೂಪದರದಲ್ಲಿ ಆರ್ಗನ್ ಯಾವ ಪ್ರಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ. ಈಗ ಆರ್ಗಾನ್ ಅಂತ ನೋಡಿದ್ರೆ ಇದೊಂದೇನು ನೋಬಲ್ ಗ್ಯಾಸ್, ಏನು ನೋಬಲ್ ಗ್ಯಾಸ್ ಅಲ್ವಾ, ಆರ್ಗಾನ್ ಏನು ನೋಬಲ್ ಗ್ಯಾಸ್. ಸೊ ಈಗ ನಾವು ಅರ್ತ್ ನೋಡೋದಾದ್ರೆ ಫಸ್ಟ್ ಯಾವ್ದು ಬರುತ್ತೆ, ಕ್ರಸ್ಟ್ ಬರುತ್ತೆ, ಆಮೇಲೆ ಮ್ಯಾಂಟಲ್ ಬರುತ್ತೆ, ಆಮೇಲೆ ಕೋರ್ ಬರುತ್ತೆ. ಕ್ರಸ್ಟ್ ಏನ್ತಿಂದ ಮಾಡ್ತಲೆ, ಸೈಲ್ ಅಂತ ಕರಿತೀವಿ, ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ, ಇದು ಸೈಮಾ ಅಂತ ಕರಿತೀವಿ, ಸಿಲಿಕಾ ಪ್ಲಸ್ ಮೆಗ್ನೀಷಿಯಂ ಅಂತ ಕರಿತೀವಿ. ಓಕೆನಾ, ಸೊ ಈಗ ಕ್ರಸ್ಟ್ ಅಲ್ಲಿ ಆರ್ಗಾನ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಪೊಟ್ಯಾಷಿಯಂ ಇರುತ್ತೆ, K2440 ಅಂತ ಕೊಟ್ಟಿದ್ದಲ್ವ, ಆ ಪೊಟ್ಯಾಷಿಯಂ ಏನಾಗುತ್ತೆ ಅಂತಂದ್ರೆ ಡಿಕೆ ಆಗ್ಬಿಟ್ಟು ಎವಾಪರೇಟ್ ಆಗಿ ಮಿಕ್ಕಿದ ಏನಾಗಿರುತ್ತೆ, ಆರ್ಗನ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ನಾವು ಇಲ್ಲಿ ನೋಡಿದ್ರೆ ಆರ್ಗನ್ ಇಸ್ ಪ್ರೊಡ್ಯೂಸ್ ಇನ್ ದ ಅರ್ತ್ ಕ್ರಸ್ಟ್ ವ್ಯೂ. ಇಲ್ಲಿ ಡಿಕೆ ಆಫ್ K40 ಅಂತ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ. ವಾಲ್ಕೆನಸ್ ಮತ್ತೆ ಇವೆರಡು ಮೇಲೆ ಕನ್ಫ್ಯೂಸ್ ಆಗುತ್ತೆ, ಬಟ್ K40 ಇಂದ ಆರ್ಗಾನ್ ಪ್ರೊಡ್ಯೂಸ್ ಮಾಡ್ಬೋದು, ನಾವು ಓದಿರ್ತೀವಿ. ನೋಡಿ, ಆರ್ಗಾನ್ ಇಸ್ ಅ ನೋಬಲ್ ಗ್ಯಾಸ್. ಓಕೆನಾ, SSC ಅಲ್ಲಿ ನೋಬಲ್ ಗ್ಯಾಸ್ ಮೇಲೆ ತುಂಬಾ ಪ್ರಶ್ನೆ ಕೇಳ್ತಾರೆ. ಮೋಸ್ಟ್ ಆಫ್ ದ ಆರ್ಗಾನ್ ಪ್ರೆಸೆಂಟ್ ಇನ್ ದ ಅರ್ತ್ಸ್ ಅಟ್ಮಾಸ್ಫಿಯರ್ ಅಂಡ್ ಕ್ರಸ್ಟ್ ಇಸ್ ಪ್ರೊಡ್ಯೂಸ್ ಬೈ ದ ರೇಡಿಯೋ ಆಕ್ಟಿವ್ ಡಿಕೆ ಆಫ್ ಪೊಟ್ಯಾಷಿಯಂ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್. ನಾನು ಹೇಳಿಲ್ವಾ, ಮಿಲಿಯನ್ಸ್ ಆಫ್ ಇಯರ್ಸ್ ಆಗಿ ರೇಡಿಯೋ ಆಕ್ಟಿವ್ ಡಿಕೆ ಆದ್ಮೇಲೆ ನಾವು ಏನ್ ಮಾಡೋದು, ಆರ್ಗಾನ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತೆ ನೋಬಲ್ ಗ್ಯಾಸ್ ಯಾವ್ದಂತ ಗೊತ್ತಿರಬೇಕು, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರಾಡಾನ್, ಇವಿಷ್ಟು ಗೊತ್ತಿರಬೇಕು. SSC ಏನು ನೋಬಲ್ ಗ್ಯಾಸ್ ಮೇಲೆ ಸಖತ್ ಇಷ್ಟ ಆಗ್ಬಿಟ್ಟಿದೆ, ಅದ್ರ ಮೇಲೆ ಅವ್ರಿಗೆ ಅಂದ್ರೆ ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ ಕೇಳ್ತಿದ್ದಾರೆ. ಲಾಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ. ಆಪ್ಷನ್ಸ್ ನೋಡೋಣ ಡೈರೆಕ್ಟ್ ಆಗಿ. ಬೋತ್ ಆರ್ ಜಸ್ಟಿಸಬಲ್, ಎರಡು ಜಸ್ಟಿಸಬಲ್ ಆಗಿಲ್ಲ, ಅಂಡ್ ಎನ್ಫೋರ್ಸ್ ಬೈ ನೋ. DPSPs override fundamental rights override DPSP override ಮಾಡಲ್ಲ. ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಬಲ್ ಬಟ್ DPSPs ಆರ್ ನಾಟ್, ಇದು ಕರೆಕ್ಟ್. DPSPs ಆರ್ ಗ್ಯಾರಂಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಎರಡು ಗ್ಯಾರಂಟೆಡ್ ಆಗಿರುತ್ತೆ. ಆಪ್ಷನ್ ಲಾಸ್ಟ್ ಎಲಿಮಿನೇಟ್ ಮಾಡ್ಬೋದು. ಸೊ ಈಗ ನಾವು ಫಂಡಮೆಂಟಲ್ ರೈಟ್ಸ್ DPSP ನೋಡೋದಾದ್ರೆ ಫಂಡಮೆಂಟಲ್ಸ್ ಆರ್ಟಿಕಲ್ ಏನು, ಆರ್ಟಿಕಲ್ 12 to 35, ಇದು DPSP 35 to 51. ಈ ಫಂಡಮೆಂಟಲ್ ರೈಟ್ಸ್ ಏನ್ ಎಸ್ಟಾಬ್ಲಿಷ್ ಮಾಡುತ್ತೆ, ಒಂದು ಪೊಲಿಟಿಕಲ್ ಡೆಮೋಕ್ರಸಿನ ಎಸ್ಟಾಬ್ಲಿಷ್ ಮಾಡುತ್ತೆ. ಓಕೆನಾ, ಬಟ್ DPSP ಏನು ಸೋಷಿಯಲ್ ಅಂಡ್ ಎಕನಾಮಿಕ್ ಡೆಮೋಕ್ರಸಿನ ಎಸ್ಟಾಬ್ಲಿಷ್ ಮಾಡುತ್ತೆ. ಇನ್ ಕೇಸ್ ಏನಾದ್ರು ನಮಗೆ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಯಿತು ಅಥವಾ ಅಂದ್ರೆ ನಮಗೆ ಹಕ್ಕು ಏನಾದ್ರು ವೈಲೇಟ್ ಆಯಿತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗ್ಬೋದು. ಬಟ್ DPSP ಏನಾದ್ರು ವೈಲೇಟ್ ಆದ್ರೆ ನಾವು ಯಾವ ಕೋರ್ಟ್ಗೂ ಅಪ್ರೋಚ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ನಾನ್ ಜಸ್ಟಿಸಬಲ್ ಇನ್ ನೇಚರ್, ಬಟ್ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಬಲ್ ಇನ್ ನೇಚರ್. ಇದಿಷ್ಟು ಆ ಥರ ಡಿಫ್ರೆನ್ಸಸ್ ನೀವು ನಿಮಗೆ ಗೊತ್ತಿರಬೇಕು, ಬೇಸಿಕ್ ಇದೆಲ್ಲ ಇದು ಗೊತ್ತಿರುತ್ತೆ ಅನ್ಕೊಂತೀನಿ. ಮತ್ತೆ DPSP ಯಾವೊಂದು ಕಾನ್ಸ್ಟಿಟ್ಯೂಷನ್ ಎತ್ಕೊಂಡು, ಐರ್ಲ್ಯಾಂಡ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ಇದನ್ನ ಎತ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ನೋಡಿ, ಮತ್ತೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, DPSPs ಓವರ್ರೈಡ್ ಫಂಡಮೆಂಟಲ್ ರೈಟ್ಸ್ ಅಂತ ನೋಡಿ. ಈಗ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ನೋಡಿದ್ರೆ ಮುಂಚೆ ಏನಿತ್ತು, ಫಂಡಮೆಂಟಲ್ ರೈಟ್ಸ್ ವೇರ್ ಗಿವನ್ ಪ್ರಿಯಾರಿಟಿ, ಓಕೆನಾ, DPSPsಗಿಂತ. ಬಟ್ ಲೇಟರ್ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಚಂಪಕರಣ್ ದುರಿರಂಜನ್ ಕೇಸಲ್ಲಿ ಫಂಡಮೆಂಟಲ್ ರೈಟ್ಸ್ ಪ್ರಿವೇಲ್ಡ್ ಓವರ್ DPSPs ಅಂತ ಇದು ಮಾಡ್ತು. ಓಕೆನಾ, ಅವಾಗ ಸುಪ್ರೀಂ ಕೋರ್ಟ್ ಏನು ಇದು ಕೊಡುತ್ತೆ ಅಂದ್ರೆ, ಅವೆರಡು ರೈವಲ್ರಿ ಅಲ್ಲ, ಅದು ಒಂದು ಹಾರ್ಮೋನಿಯಂ ಬ್ಯಾಲೆನ್ಸ್ ಫಾರ್ಮ್ ಮಾಡಬೇಕು ಅಂತ ಹೇಳುತ್ತೆ. ಬಟ್ ಕೇಶವಾನಂದ ಭಾರತಿ ಕೇಸಲ್ಲಿ ಏನಿರುತ್ತೆ, ಹಾರ್ಮೋನಿ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಅಂಡ್ DPSPs, ಅದು ಬೇಸಿಕ್ ಸ್ಟ್ರಕ್ಚರ್, ಬೇಸಿಕ್ ಡಾಕ್ಟ್ರೈನ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಇಲ್ಲಿ ಮೆನ್ಷನ್ ಮಾಡುತ್ತೆ. ಬಟ್ ಬೇಸಿಕ್ ಸ್ಟ್ರಕ್ಚರ್ ಅಂತಂದ್ರೆ ಯಾವುದೇ ತರ ನಮ್ಮ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿದ್ದ, ಬೇಸಿಕ್ ಅಂದ್ರೆ ಏನು, ಈಗ ಮನುಷ್ಯನಿಗೆ ಆಹಾರ ಬೇಕೇ ಬೇಕು, ಅದೇ ತರ ಕಾನ್ಸ್ಟಿಟ್ಯೂಷನ್ಗೆ ಈ ತರ ಒಂದು ರೂಲ್ಸ್ ಫಾರ್ಮ್ ಆಗಿ ಇದನ್ನ ಫಾಲೋ ಮಾಡಲೇಬೇಕು. ಅದೇ ತರನೇ ಅದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೀವಿ. ಇದಿಷ್ಟು ಫಂಡಮೆಂಟಲ್ ರೈಟ್ಸ್ಗೆ ರಿಲೇಟೆಡ್. ಸೊ ಇಲ್ಲಿಗೆ ನಾವು ಈ ಒಂದು ಶೋನ ಎಂಡ್ ಮಾಡಿದ್ದೀವಿ. ಸೊ
ಥ್ಯಾಂಕ್ ಯು ಎವ್ರಿವನ್. ಇನ್ನು ಯಾರ್ಯಾರಿಗೆ ನಿಮ್ಗೆ ಈ ಶೋ ಇಷ್ಟ ಆಗ್ತಿದೆ ದಯವಿಟ್ಟು ಹಾರ್ಟಲ್ಲಿ ನಿಮ್ಗೆ ಒಪಿನಿಯನ್ನ ತಿಳಿಸ್ಕೊಡಿ, ಅಥವಾ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು ಅಂದರೆ ತಿಳಿಸ್ಕೊಡಿ, ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗೆ ಬರ್ತಿದೆ ಕ್ಲಾಸ್ ಅಂತನೋ. ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಾವು ಇನ್ನೂ ಚೇಂಜಸ್ ಮಾಡ್ಕೋಬೋದು, ಸ್ಟೂಡೆಂಟ್ಸ್ಗೆ ಏನು ಇಷ್ಟ ಅದನ್ನು ತಗೋಬರ್ಬೋದು. ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಡ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.